ಮೊದಲನೇದಾಗಿ ಭಾರತ ದೇಶದ ಹೆಮ್ಮೆಯ ಪುತ್ರ ಭಾರತ ರತ್ನ ಈ ದೇಶಕ್ಕೆ ವಿಶ್ವದಲ್ಲೇ ಒಂದು ಶ್ರೇಷ್ಠವಾದಂತ ಸಂವಿಧಾನವನ್ನು ಕೊಟ್ಟಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದಂದು ಅವರಲ್ಲಿ ನಾನು ನಮನಗಳನ್ನು ಸಲ್ಲಿಸಿ ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ಕೋರ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ವಿಶ್ವದಲ್ಲೇ ಒಂದು ಶ್ರೇಷ್ಠವಾದ ಸಂವಿಧಾನವನ್ನ ನಮ್ಮ ಭಾರತ ದೇಶಕ್ಕೆ ಕೊಟ್ಟಿರ್ತಾರೆ. ಇವತ್ತು ಬುದ್ಧ ಮತ್ತು ಬಸವಣ್ಣವರು ಸಿದ್ಧಾಂತಗಳನ್ನ ನಮ್ಮ ಸಂವಿಧಾನದಲ್ಲಿ ನಾವು ಕಾಣ್ತೇವೆ. ಹೀಗಾಗಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಇವತ್ತು ಬಂದು ಇಲ್ಲಿ ನನ್ನ ಗೌರವನ ಸಮರ್ಪಣೆ ಮಾಡಿದ್ದೇನೆ. ಚುನಾವಣೆ ನೀತಿ ಸಂಹಿತೆ ಇರೋದ್ರಿಂದ ನಾನು ಸಾರ್ವಜನಿಕ ಸಭೆಯಲ್ಲಿ ಏನು ಜಿಲ್ಲಾ ಆಡಳಿತದ ಸಭೆ ಆಗ್ಬೇಕಾಗಿತ್ತು, ಆ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಜನತೆ ಇವತ್ತು ಸಂಭ್ರಮದಿಂದ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಾನು ನಮ್ಮನ್ನು ಸಲ್ಲಿಸಿ ಜನರಿಗೆ ಶುಭಾಶಯಗಳನ್ನು ಕೊಡ್ತೇನೆ. ಸರ್, ತುರುವೇಕೆರೆಯಲ್ಲಿ ಕುಮಾರಸ್ವಾಮಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡ್ತಾರೆ. ಗ್ಯಾರಂಟಿ ಯೋಜನೆಯಿಂದ ಗ್ರಾಮೀಣ ಭಾಗದ ಮಹಿಳೆಯರು ದಾರಿ ತಪ್ಪಿದ್ದಾರೆ. ವಿವಾದಾತ್ಮಕವಾದ ಹೇಳಿಕೆ. ದಾರಿ ತಪ್ಪಿದಾರರು ಏನು ಅಂತ ಕೇಳ್ಬಿಡೋರು, ಅದನ್ನು ಸ್ಪಷ್ಟ ಮಾಡ್ಬಿಡ್ಲಿ. ವಿವಾದ ಕೂಡ ಏನ್ರಿ, ಏನು ದಾರಿ ತಪ್ಪಿದಾರ ಅಂತ. ನಿಮ್ಮ ಮಕ್ಕಳ ಹಣವನ್ನು ಬಳಸ್ಕೊಂಡು ಮಕ್ಕಳನ್ನ ಶಾಲೆಗೆ ಕಳಿಸ್ತಾ ಇರೋದು ದಾರಿ ತಪ್ಪಿರಲ್ಲ. ಆ ಹಣವನ್ನು ಬಳಸ್ಕೊಂಡು ಒಳ್ಳೆ ಒಂದು ಊಟವನ್ನ ಹಸುದ ಹೊಟ್ಟೆಗೆ ಊಟ ಹಾಕುವಂತ ದಾರಿ ತಪ್ಪಿದ್ದಾರೆ. ಒಳ್ಳೆ ಬಟ್ಟೆಯನ್ನ ಒಂದು ಸಹ ಹಾಕೊಂಡಿರ್ತದ್ದು ದಾರಿ ತಪ್ಪಿದಂತಲ್ಲ. ಗ್ಯಾಸ್ ಸಿಲಿಂಡರು ಇನ್ನಿತರ ಎಲ್ಲಾ ಪದಾರ್ಥಗಳು ಸಹ ನಮ್ಮ ಅಡಿಗೆ ಎಣ್ಣೆ ಎಲ್ಲನೂ ತುಟ್ಟಿ ಆಗಿದೆ. ಆ ತಟ್ಟೆ ಅನ್ನೋ ಸಮಾಧಾನ ಪಟ್ಟುಕೊಂಡು ದಿವಸ ಅವರು ಮನೆ ನಡೆಸಿರೋದು ದಿವಸ ದಾರಿ ತಪ್ಪಿದ್ದ. ದಾರಿ ತಪ್ಪಿದ್ದು ಏನು ಅಂತ ಬಹುಶಃ ಕುಮಾರಸ್ವಾಮಿ ಅವರು ಬಿಜೆಪಿ ಹೋಗಿ ಅವ್ರು ದಾರಿ ತಪ್ಪಿದ್ದಾರೆ. ದಾರಿ ತಪ್ಪಿದಾಗ ಹೇಳಿಕೆಗಳನ್ನು ಕೊಡ್ತಾರೆ. ಬಿಜೆಪಿ ನೋಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತಲ್ಲ. ಅವರು ಇಡೀ ವಿಶ್ವದ ಆಸ್ತಿ, ಭಾರತ ದೇಶದ ಆಸ್ತಿ, ಕಾಂಗ್ರೆಸ್ ಅವ್ರದ್ದು ಆಸ್ತಿ, ಬಿಜೆಪಿ ಅವ್ರದ್ದು ಆಸ್ತಿ, ಎಲ್ಲದೂ ಆಸ್ತಿ. ಹಂಗ್ ನೋಡ್ಬೇಕಾದ್ರೆ ಒಂದು ದಿವಸ ಈ ಮೂರ್ತಿ ಒಂದು ದಿವಸ ನಾವು ಪ್ರಚಾರ ಮಾಡ್ಬೇಕಾಗಿದ್ರೆ ನಾನು ಉದ್ಘಾಟನೆ ಮಾಡಿಲ್ಲ. ಇದನ್ನ ಈ ಮೂರ್ತಿ ಮೊದಲು ಚಿಕ್ಕದಾಗಿತ್ತು, ಗೊತ್ತಿದೆ. ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಮತ್ತು ವಿಶೇಷವಾಗಿ ನಮ್ಮ ನೀರಾವರಿ ಸದನದಲ್ಲಿ ನಾನು ಈ ಮೂರ್ತಿಗೆ ಹಣವನ್ನು ಕೊಟ್ಟಿರ್ಬೋದು. ಇದೊಂದು ಭವ್ಯವಾದಂತ ಮೂರ್ತಿ ಮಾಡಿದ್ದಾರೆ. ಅಂಬೇಡ್ಕರ್ ಅವರು ಪಕ್ಷಾತೀತ ಜಾತ್ಯಾತೀತನೂ ಕೂಡ. ಅಂಬೇಡ್ಕರ್ ಕೇವಲ ದಲಿತರ ಆಸ್ತಿ ಅಲ್ಲ. ಇವತ್ತು ನಾವು ನೀವು ಏನು ಮಾತಾಡ್ತಿದ್ದೀರ, ನಮ್ಗೆ ಮಾತನಾಡಕ್ಕೆ ಸಿಕ್ಕುವಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಮತ್ತೊಬ್ಬರಿಗೂ ಓಟಿನ ಅವಕಾಶ ಸಿಕ್ಕಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಮೆರಿಕದ ರಾಷ್ಟ್ರ ಅನೇಕ ಶತಮಾನ ಮಹಿಳೆಯರಿಗೆ ಮತದಾನ ಹಾಕಿಸಿರ್ತಿಲ್ಲ. ಮತ್ತು ಒಬ್ಬ ವ್ಯಕ್ತಿ ಒಂದು ಓಟು ಎಷ್ಟೇ ಶ್ರೀಮಂತ ಇರಲಿ ಬಡವರಲ್ಲಿ ಸಮಾನತೆ ನ್ಯಾಯ ಎಲ್ಲವನ್ನೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ. 7 ವರ್ಷ ಪಾಠ ಮಾಡೋದು ಕೂಡ ಸಣ್ಣ ಪುಟ್ಟ ಗಲಾಟೆಗಳು ಇರ್ತವೆ, ಅದನ್ನ ನಿರ್ಲಕ್ಷ್ಯ ಮಾಡುತ್ತೆ. ಇವತ್ತಿನ ದಿವಸ ಅದು ನಾಳೆ ಒಂದು ದಿವಸ ಅಂಬೇಡ್ಕರ್ ಅವರು ಶ್ರೇಷ್ಠರು, ವಿಶ್ವಮಾನವರು, ಏನ ಭಾರತ ರತ್ನ ಅವರು ದಿವಸ ದೇಶಕ್ಕೆ ಸಂವಿಧಾನ ಕೊಟ್ಟವರು. ಅದ್ರ ಎಲ್ಲರೂ ಕೂಡ ಆಚರಣೆ ಮಾಡೋಣ, ಇದಕ್ಕೆ ವಿವಾದ ಬೇಡ. बीजापुर में डॉक्टर बाबा साहब अम्बेडकर की जयंती मनाई गई। इस मौके पर
सभी वर्ग के लोग यहाँ पे जमा हुए हैं और सभी कम्युनिटी के लोग भी यहाँ जमा हुए हैं। आज बड़े सेरेमनी से यहाँ पे बाबा साहब अम्बेडकर का जयंती मनाई गई। मैं चाहता हूँ कि जो संविधान बाबा साहब अम्बेडकर लिखे गए हैं उसी संविधान पे हम सबको चलना है। भारत की अखंडता अगर किसी में भी है तो संविधान में है। संविधान को लेकर हर तरीके से चलेंगे पूरा देश आगे बढ़ेगा, वरना देश में ये जो लोग फिरकापरस्त लोग हैं इस तरह से संविधान बदलने की कोशिश कर रहे हैं वो खुद बदल जाएंगे, मगर बाबा साहब अम्बेडकर का संविधान कभी नहीं बदलेगा। इतना कहते हुए मैं सभी वर्ग के लोगों को मेरे जानिब से बाबा साहब अम्बेडकर की शुभकामनाएं देता हूँ। जय हिंद, जय कल्याण। ನಾನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ದಿವಸ ನನ್ನ ಸಮಾಜದ ಮತ್ತು ಎಲ್ಲ ಈ ಕ್ಷೇತ್ರದ ಜನರಿಗೆ ಶುಭ ಹಾರೈಸ್ತೀನಪ್ಪ. ಇಷ್ಟು ಮಾತ್ರ ಹೇಳ್ತೀನಿ ಇವತ್ತಿನ ಸಂದರ್ಭದಲ್ಲಿ.